ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ವಡಂಬೈಲಿನ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಬಗ್ಗೆ ತಿಳಿಯೋಣ. ವಡಂಬೈಲಿನ ವಿಸ್ಮಯ ಶಕ್ತಿ ಸಂಪನ್ನೆ ಬಳೆ ಪದ್ಮಾವತಿ ಅಮ್ಮನವರು ಸಾಗರ ತಾಲೂಕು ಜೋಗ್ ಫಾಲ್ಸ್ನಿಂದ 12 ಮೈಲಿ ದೂರದಲ್ಲಿರುವ ವಡಂಬೈಲು ಪದ್ಮಾವತಿ ಅಮ್ಮ ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದ್ದಾಳೆ. ಇಲ್ಲಿ ದೇವಿಯನ್ನು ಬಳೆ ಪದ್ಮಾವತಿ ಎಂದು ಕರೆಯುತ್ತಾರೆ. ಕಂಗೊಳಿಸುವ ವನಸಿರಿಯ ವಡಂಬೈಲಿನಲ್ಲಿ 500 ವರ್ಷಗಳ ಇತಿಹಾಸವಿರುವ ದೇವಿ ನೆಲೆಸಿ ಕಾರಣಿಕ ಕ್ಷೇತ್ರವಾಗಿದೆ. ಮೂಲಸ್ಥಾನ ಲಿಂಗನಮಕ್ಕಿ ಸಮೀಪ ಹೆಬ್ಬೈಲು ದೇವಿ ಹುತ್ತದಲ್ಲಿ ಆವಿರ್ಭವಿಸಿದಳು. ಊರಿನವರು ಹೆಬ್ಬಾಗಿಲಮ್ಮ ಎಂದು ಕರೆಯುತ್ತಾರೆ. ಮೊದಲು ಪೂಜೆ ನಡೆಯುತ್ತಿತ್ತು. ಶರಾವತಿ ನದಿಗೆ ಡ್ಯಾಂ ಕಟ್ಟುವಾಗ ದೇವಿಯ ಮೂಲಸ್ಥಾನ ನಿರೂಪಾಲಾಯಿತು ಎಂದು ಹೇಳುತ್ತಾರೆ. ಈಗಿನ ಧರ್ಮದರ್ಶಿಗಳಾದ ವೀರರಾಜಯ್ಯ ಜೈನ್ ರವರ ತಂದೆ ದೇವಿಯ ನೆನಪಿಗಾಗಿ ಹುತ್ತದ ಮಣ್ಣಿನೊಂದಿಗೆ ದೇವಿ ವಿಗ್ರಹವನ್ನು ತಂದು ವಡಂಬೈಲಿನ ನಾಗಬನದಲ್ಲಿ ಪ್ರತಿಷ್ಠಾಪಿಸಿದರು. ಕೆಲವು ವರ್ಷಗಳಲ್ಲಿ ವೀರರಾಜಯ್ಯನವರ ತಂದೆ ವಿಧಿವಶರಾದರು. ನಂತರದ ದಿನಗಳಲ್ಲಿ ಪದ್ಮಾವತಿ ದೇವಿಗೆ ಪೂಜೆ ನಿಂತಿತು. ಈಗಿನ ಧರ್ಮದರ್ಶಿಗಳು 18 ರಿಂದ 20 ತರುಣ. ಒಂದು ರಾತ್ರಿ ಇವರ ಕನಸಿನಲ್ಲಿ ದೇವಿ ದರ್ಶನ ಕೊಟ್ಟು ಹಿನ್ನೆಲೆ ಹೇಳಿ ಪೂಜೆ ನಡೆಯುತ್ತಿಲ್ಲ ಎಂದು ತನ್ನ ಇರುವಿಕೆಯನ್ನು ತಿಳಿಸಿದಳು. ಕನಸು ಕಾಣುತ್ತಿದ್ದರೂ ನಂಬಿಕೆ ಇಲ್ಲದ ಕಾರಣ ಅರ್ಥವಿಲ್ಲದ ಕನಸು ಎಂದು ಉದಾಸೀನ ಮಾಡಿದರು. ಸರ್ಕಾರಿ ನೌಕರಿಯಲ್ಲಿದ್ದ ವೀರರಾಜಯ್ಯನವರಿಗೆ ಕಷ್ಟಗಳು ಎದುರಾದವು. ಸರ್ಕಾರಿ ಕೆಲಸವನ್ನು ಬಿಡಬೇಕಾಯಿತು. ಇದಕ್ಕೆಲ್ಲ ಕಾರಣ ಏನು ಎಂದು ಜ್ಯೋತಿಷಿಗಳನ್ನು ಕೇಳಿದಾಗ, ನಿಮ್ಮ ಕುಟುಂಬದವರು ಮನೆ ದೇವರಿಗೆ ಪೂಜೆ ಸೇವೆ ಮಾಡುತ್ತಿಲ್ಲ, ಆದ್ದರಿಂದ ಮೇಲಿಂದ ಮೇಲೆ ಕಷ್ಟಗಳು ಬರುತ್ತವೆ, ಮನೆ ದೇವರಿಗೆ ನಡೆದುಕೊಂಡಿರಬೇಕು, ನಿಮ್ಮ ಕಷ್ಟ ಕಳೆಯುತ್ತದೆ ಎಂದರು. ಜ್ಯೋತಿಷ್ಯರ ಮಾತಿನಂತೆ ವೀರರಾಜಯ್ಯನವರು ಒಂದು ಶುಕ್ರವಾರ ಮನೆ ದೇವಿ ಇರುವ ನಾಗಬನಕ್ಕೆ ಬಂದು ನೋಡಿದರು. ಇಲ್ಲಿರುವುದು ನಮ್ಮ ಮನೆ ದೇವರೇ? ಹೀಗೆ ದೇವಿ ಇರುವಿಕೆ ಬಗ್ಗೆ ಅನುಮಾನ ಮೂಡಿತು. ಪರಿಹರಿಸಿಕೊಳ್ಳಲು ಅವರು ಮನದಲ್ಲಿ ದೇವಿಯನ್ನು ಸ್ಮರಿಸಿ, ತಾಯಿ, ನೀನು ಹೆಬ್ಬೈಲು ಪದ್ಮಾವತಿಯಾಗಿದ್ದರೆ ಇಲ್ಲಿ ನೆಲೆಸಿದ್ದೆ ನಿಜವಾದರೆ ನಿನ್ನ ಮೂಲ ರೂಪ ಹುತ್ತದಲ್ಲಿ ಹಾವು ಇರುವುದನ್ನು ತೋರಿಸಿ ನನ್ನ ಅನುಮಾನ ನಿವಾರಿಸು ತಾಯಿ ಎಂದು ಕೇಳಿಕೊಂಡರು. ನಮ್ಮ ಮನೆ ದೇವಿ ಎಂದು ಆರಾಧಿಸುವೆ, ಅನ್ಯಥಾ ಭಾವಿಸದೆ ಮನ್ನಿಸು ತಾಯಿ ಎಂದು ನಮಸ್ಕರಿಸಿ ಹೊರಟು ಹೋದರು. ಮರುದಿನ ಬಂದು ನೋಡುತ್ತಾರೆ, ಅಲ್ಲಿ ಹುತ್ತ ಮೂಡಿದ್ದು, ಅದರ ಸುತ್ತ ಹಾವು ಸುತ್ತಿಕೊಂಡಿರುವ ರೂಪದಲ್ಲಿ ತಾಯಿ ಪದ್ಮಾವತಿ ನಿಜ ದರ್ಶನವನ್ನು ಕೊಟ್ಟಳು. ಅವರ ನಂಬಿಕೆ ಗಟ್ಟಿಯಾಗಿ ದೇವಿಯಲ್ಲಿ ಕ್ಷಮೆ ಕೇಳಿ, ಇನ್ನು ಮುಂದೆ ನಾನು ಇಲ್ಲೇ ವಾಸ್ತವ್ಯ ಹೂಡಿ ನಿನ್ನ ಸೇವೆ ಮಾಡುತ್ತೇನೆ, ನೀನು ನಮ್ಮ ಕಷ್ಟಗಳನ್ನು ಕಳೆದು ಉದ್ಧರಿಸಿ ಮುನ್ನಡೆಸು ತಾಯಿ ಎಂದು ದೇವಿಯ ಮುಂದೆ ಸಂಕಲ್ಪವನ್ನ ಮಾಡುತ್ತಾರೆ. ದೇವಿ ಒಂದು ಸೂಚನೆಯನ್ನ ಕೊಟ್ಟಳು. ಇನ್ನು ಮುಂದೆ ಕಷ್ಟ ಹೇಳಿಕೊಂಡು ಇಲ್ಲಿ ಬರುವ ಭಕ್ತರಿಗೆ ಹುತ್ತದ ಮಣ್ಣನ್ನು ಪ್ರಸಾದ ಕೊಡು, ಇದರಿಂದ ಪರಿಹಾರ ಆಗುತ್ತದೆ, ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಮುನ್ಸೂಚನೆಯ ದೊರೆತ ನಂತರ ದಿನಗಳಲ್ಲಿ ರಾಜಯ್ಯನವರು ನುಡಿದಂತೆ ಕುಟುಂಬ ಸಮೇತ ಅಲ್ಲೇ ನೆಲೆಸಿ ಪೂಜೆ ಸೇವೆ ಮಾಡುತ್ತಾ ಬಂದರು. ದಿನ ಕಳೆದಂತೆ ಭಕ್ತರು ಬರತೊಡಗಿದರು. ಭಕ್ತರು ಬೇಡಿದ ಪ್ರಾರ್ಥನೆಗಳು ಕೈಗೂಡಿತು. ದೇವಸ್ಥಾನದ ಪರಿಸರದಲ್ಲಿ ಮನಸ್ಸಿಗೆ ಶಾಂತಿ ದೊರಕಿದ ಅನುಭವವಾಯಿತು. ಒಮ್ಮೆ ಪೂಜೆಯ ಸಮಯದಲ್ಲಿ ಧರ್ಮದರ್ಶಿಗಳ ಮೈ ಮೇಲೆ ದೇವಿ ಬಂದಿದ್ದು ಸುತ್ತಮುತ್ತಲಿನವರ ಗಮನಕ್ಕೆ ಬಂದಿತ್ತು. ಭಕ್ತರು ಕೇಳುವ ಪ್ರಶ್ನೆಗಳಿಗೆ ದೇವಿ ಮೂಲಕ ಪರಿಹಾರ ದೊರಕಿ ಭಕ್ತರ ಕಷ್ಟಗಳು ನಿವಾರಣೆಯಾಗತೊಡಗಿತು. ನಂತರದ ದಿನಗಳಲ್ಲಿ ಧರ್ಮದರ್ಶಿಗಳ ಮೈ ಮೇಲೆ ದೇವಿ ಬರುವುದು ಖಚಿತವಾಯಿತು. ಈ ವಿಷಯ ಬಾಯಿಂದ ಬಾಯಿಗೆ ಹರಡಿ ಭಕ್ತರ ಸಂಖ್ಯೆ ಜಾಸ್ತಿಯಾಗುತ್ತಾ ದೇವಿಯ ಶಕ್ತಿಯು ಸುತ್ತಮುತ್ತ ಗ್ರಾಮದ ತನಕ ಹಬ್ಬಿತು. ಭಕ್ತರ ಆಸೆಗಳಾದ ಸಂತಾನ, ಮನೆ, ವಿವಾಹ, ತೋಟ ತುಡಿಕೆ, ವಿದ್ಯಾಭ್ಯಾಸ, ನೌಕರಿ ಹಾಗೂ ಸಮಸ್ಯೆಗಳಾದ ಕಾಯಿಲೆ, ಕಸಾಲೆ, ಅಸೂಕರು, ದಾಯಾದಿ ಜಗಳ ಇಂತಹ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆತು ನೆಮ್ಮದಿಯನ್ನ ಕಂಡು ಬರತೊಡಗಿತು. ಒಬ್ಬರಿಂದ ಒಬ್ಬರು ಹೇಳಿ ಕೇಳಿ ತಿಳಿದು ಬರುವ ಜನಸಂಖ್ಯೆಯೂ ಸಹ ಹೆಚ್ಚಾಯಿತು. ಹಾಗೆ ಮತ್ತೊಂದು ಮಹತ್ವದ ಸಂಗತಿ, ದೇವಿಗೆ ಬಳೆಯನ್ನು ಅರ್ಪಿಸುವ ಹರಕೆ. ಬಳೆಗಳನ್ನು ದೇವಿಗೆ ಅರ್ಪಿಸಿ ಪ್ರಾರ್ಥಿಸಿದವರ ಕಾರ್ಯ ನೆರವೇರಿತು. ಇದು ಪ್ರಚಲಿತವಾಗಿ ಬಳೆ ಹರಕೆ ಗಟ್ಟಿಯಾಗುತ್ತಾ ಬಂದಿತ್ತು. ಇದು ವಾಡಿಕೆಯಂತೆ ಬಳೆ ಪದ್ಮಾವತಿ ಎಂದೇ ಹೆಸರಾಯಿತು.
ಮದುವೆಯಾದರೆ ಬಳೆ ಹಾರ ಹಾಕುವೆ, ಸಂತಾನವಾದರೆ ಮಗುವಿನಷ್ಟೇ ತೂಕದ ಬಳೆಯನ್ನು ಅರ್ಪಿಸುವೆ. ಆರೋಗ್ಯ ಭಾಗ್ಯ ಸರಿಯಾದರೆ 48, 108, 1008 ಅಥವಾ ತೂಕದ ಲೆಕ್ಕದಲ್ಲಿ ಬಳೆಗಳನ್ನು ಅರ್ಪಿಸುವೆ ಎಂಬ ಹರಕೆಯನ್ನು ಕಟ್ಟಿಕೊಂಡು ಕೆಲವೇ ದಿನಗಳಲ್ಲಿ ಸಂಕಲ್ಪ ಸಿದ್ಧಿಸಿದ್ದು ತಿಳಿಯುತ್ತದೆ. ಮತ್ತೆ ಬಂದು ಸೇವೆಯನ್ನು ಒಪ್ಪಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಬಳೆ ಹರಕೆ ಮಾಡಿಕೊಳ್ಳುತ್ತಾರೆ. ಹರಕೆ ಮಾಡಿಕೊಂಡವರ ಕುಟುಂಬದಲ್ಲಿ ಹೂವಿನ ಸರ ಎತ್ತಿದಷ್ಟು ಸಲೀಸಾಗಿ ಶುಭ ಕಾರ್ಯಗಳು ನೆರವೇರಿದೆ ಎಂಬುದನ್ನು ಬಹಳಷ್ಟು ಭಕ್ತರ ಅನುಭವ. ಎಷ್ಟೇ ಪ್ರಯತ್ನ ಪಟ್ಟರೂ ನಿವಾರಣೆ ಆಗದಿರುವ ಸಮಸ್ಯೆಗಳನ್ನು ದೇವಿ ಪದ್ಮಾವತಿ ಪರಿಹರಿಸುವಳು ಎಂಬ ವಿಶ್ವಾಸ ಭಕ್ತರಿಗೆ ಇದೆ. ಅಮ್ಮನವರ ಸುತ್ತ ಬಳೆ ಹಾರಗಳು ತುಂಬಿದೆ. ಪ್ರಸಾದದ ಬಳೆಗಳನ್ನು ದೊಡ್ಡ ದೊಡ್ಡ ಬ್ಯಾನರ್ನಂತಹ ಡ್ರಮ್ಗಳಲ್ಲಿ ಇಟ್ಟಿದ್ದಾರೆ. ಎಷ್ಟು ಎಂದರೆ ಬಳೆಗಳಿಂದ ಗೋಡೆಯನ್ನೇ ಕಟ್ಟಬಹುದು. ಬರುವ ಭಕ್ತರಿಗೆ ಪ್ರಸಾದವಾಗಿ ಬಳೆಗಳನ್ನು ಕೊಡುತ್ತಾರೆ. ಪ್ರಸಾದದ ಬಳೆಗಳನ್ನು ಮನೆಯಲ್ಲಿ ದೇವರ ಮುಂದಿಟ್ಟು ಪೂಜೆಯನ್ನು ಮಾಡುತ್ತಾರೆ. ಇನ್ನೊಂದು ಅಚ್ಚರಿ ವಿಷಯ ಇಲ್ಲಿ ಮುಕ್ತಿನಾಗನ ಗುಡಿ ಇದೆ. ನಾಗನಿಗೆ ಪೂಜೆ ಹರಕೆ ಮಾಡಿದರೆ ಎಂಥದ್ದೇ ನಾಗದೋಷವಿದ್ದರೂ ನಿವಾರಣೆ ಆಗೇ ಆಗುತ್ತದೆ ಎಂಬ ಬಲವಾದ ವಿಶ್ವಾಸವಿದೆ. ಹಾಗೆ ಮತ್ತೊಂದು ವಿಶೇಷವೇನೆಂದರೆ ಮುಕ್ತಿನಾಗನಲ್ಲಿ ಹರಕೆ ಕಟ್ಟಿಕೊಂಡ ಭಕ್ತರು ಕೈಯಿಂದಲೇ ನಾಗನಿಗೆ ಅಭಿಷೇಕ ಮಾಡಿಸುತ್ತಾರೆ. ಎತ್ತರದ ನಾಗನಿಗೆ ಅಭಿಷೇಕಕ್ಕೆ ಹತ್ತಿ ಹೋಗಲು ಅಕ್ಕಪಕ್ಕದಲ್ಲಿ ಏಣಿಯ ಮೆಟ್ಟಿಲನ್ನು ಇದೆ. 108 ಸುತ್ತು ಪ್ರದಕ್ಷಿಣೆ ಮಾಡಿ ಅಭಿಷೇಕ ಮಾಡಬೇಕು. ನಾಗನಿಗೆ 7ರ ನಂಟಿದೆ ಎಂಬುದು ಕೌತುಕವಾಗಿದೆ. ಮುಕ್ತಿ ನಾಗನಿಗೆ 7 ಎಡೆ, 7 ಅಡಿ ಉದ್ದ, 77 ಕ್ವಿಂಟಲ್ ತೂಗುವ ನಾಗ. ಹಾಗೆ ಇನ್ನೊಂದು ಅಚ್ಚರಿ ಎಂದರೆ ಸಾಧಾರಣವಾಗಿ ಎಲ್ಲ ಕಡೆ ನವಗ್ರಹಗಳು ಬೇರೆ ಬೇರೆ ಇರುವುದನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಒಂದೇ ಗೋಳಾಕೃತಿಯ ಸುತ್ತ 9 ನವಗ್ರಹಗಳನ್ನು ಕೆತ್ತಿದ್ದಾರೆ. ಗೋಳದ ಮೇಲೆ ಅಭಿಷೇಕ ಪೂಜೆ ಮಾಡಿದರೆ ಅದು ಒಂದೇ ಸಮಯಕ್ಕೆ ಎಲ್ಲ ನವಗ್ರಹಗಳಿಗೂ ಇಳಿದು ಬರುತ್ತದೆ. ಇಂಥ ವಿಶೇಷ ನವಗ್ರಹ ಮೂಡಲು ಧರ್ಮದರ್ಶಿಗಳು ಕನಸಿನಲ್ಲಿ ದೇವಿಯ ಸೂಚನೆ ದೊರಕಿ ಮಾಡಿಸಿದ್ದರು ಎಂದು ನಂಬಲಾಗಿದೆ. ಭಕ್ತರ ನಂಬಿಕೆ ಗಟ್ಟಿಯಾದಂತೆ ಬಳೆ ಹರಕೆ ಕೊಡುವವರ ಸಂಖ್ಯೆ ಹೆಚ್ಚಾಯಿತು. ನೆಲದಿಂದ 12 ಅಡಿ ಎತ್ತರದ ಹುತ್ತದ ಮಧ್ಯದಲ್ಲಿ ನೆಲೆಸಿರುವ ದೇವಿಗೆ ಸುತ್ತ ಕಟ್ಟೆಯನ್ನು ಕಟ್ಟಿದ್ದಾರೆ. ದೇವಿ ನೆಲೆಸಿದ ಹುತ್ತದ ಶಕ್ತಿಭರಿತ ಮಣ್ಣನ್ನು ಭಕ್ತರಿಗೆ ಪ್ರಸಾದವಾಗಿ ಕೊಡುತ್ತಾರೆ. ದೇವಿ ನೆಲೆಸಿದ ಗುಡಿಗೆ ಚತುರ್ಮುಖ ಬಾಗಿಲುಗಳಿರುವುದು ಘಟನೆಗೆ ಸಾಕ್ಷಿಯಾಗಿದೆ. 8-10 ವರ್ಷಗಳ ಹಿಂದೆ ದೇವಿಗೆ ಮಣ್ಣಿನಿಂದ ಕಟ್ಟಿದ ಪುಟ್ಟ ಗುಡಿಯಿತ್ತು. ಒಂದು ಬೆಳಗಿನ ಜಾವ ಗುಡಿಯ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕಿನ ಭಾಗದಿಂದ ಗೋಡೆ ಒಡೆದು ಮಣ್ಣಿನ ರಾಶಿ ಬಿತ್ತು. ವಿಶೇಷ ಅಂದರೆ ಗೋಡೆಯ ಮಣ್ಣು ಬೀಳುವಾಗ ಅಮ್ಮನವರು ನೆಲೆಸಿದ ಹುತ್ತದ ಮೇಲೆ ಮಣ್ಣಿನ ಹಂಟೆಯಾಗಲಿ ಕಲ್ಲಿನ ಚೂರಾಗಲಿ ಬಿದ್ದಿರದೆ 4 ದಿಕ್ಕಿನ ಗೋಡೆ ಮಣ್ಣೆಲ್ಲಿ ಗುಡಿಯ ಹೊರಭಾಗಕ್ಕೆ ಬಿದ್ದಿತು. ಹುತ್ತಕ್ಕೆ ಚೂರು ಹಾನಿಯಾಗಿರಲಿಲ್ಲ. ಇದಾದ ಮೇಲೆ ಧರ್ಮದರ್ಶಿಗಳ ಮೈ ಮೇಲೆ ದೇವಿ ಬಂದು ಗರ್ಭಗುಡಿಯು 4 ದಿಕ್ಕಿನಲ್ಲೂ ನನ್ನ ಪ್ರಭಾವ ಭಕ್ತರ ಮೇಲೆ ಇರುತ್ತದೆ, 4 ದಿಕ್ಕಿನಲ್ಲೂ ಬಾಗಿಲು ಇರಬೇಕು ಎಂದು ಅಪ್ಪಣೆಯನ್ನ ಕೊಟ್ಟಳು. ದೇವಿಯ ಅಣತಿಯಂತೆ ಹುತ್ತದ ಸುತ್ತ ಕಟ್ಟಿದ 4 ದಿಕ್ಕಿಗಳು 4 ಪೀಠಗಳನ್ನು ಸ್ಥಾಪಿಸಿ ಗರ್ಭಗುಡಿಗೆ 4 ದ್ವಾರಗಳನ್ನು ಇಡುತ್ತಾರೆ. ಪ್ರದಕ್ಷಿಣೆ ಬರುವಾಗ 4 ದಿಕ್ಕಿನಲ್ಲೂ ದೇವಿ ಪ್ರಭಾವ ಬೀರುತ್ತಿದ್ದಾಳೆ. ಹಾಗೆ ಇಲ್ಲಿ ಭೂತರಾಜನ ಗುಡಿಯೂ ಇದೆ. ತೊಂದರೆ ತೊಡಕುಗಳು ಇದ್ದವರು ಹರಕೆ ಮಾಡಿಕೊಳ್ಳುತ್ತಾರೆ. ಪರಿಹಾರವಾದ ಮೇಲೆ ಭೂತರಾಜನಿಗೆ ತ್ರಿಶೂಲ ಕೊಡುತ್ತಾರೆ. ಈ ಭೂತರಾಜ ಕ್ಷೇತ್ರ ರಕ್ಷಣೆ ಮಾಡುತ್ತಿದ್ದಾನೆ ಎಂಬ ವಿಶ್ವಾಸವಿದೆ. ವಡಂಬೈಲು ಪದ್ಮಾವತಿ ಅಮ್ಮನ ದರ್ಶನಕ್ಕೆ ಹೊರ ರಾಜ್ಯಗಳಿಂದಲೂ ಭಕ್ತರು ಬರುತ್ತಾರೆ. ಶುಕ್ರವಾರ, ಭಾನುವಾರ ಹೆಚ್ಚು ಜನವು ಸೇರುತ್ತಾರೆ. ಭಕ್ತಾದಿಗಳಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನ ಅನ್ನಪ್ರಸಾದವಿದೆ. ಹರಕೆಯನ್ನು ಸಲ್ಲಿಸಲು ಬಂದವರಿಗೆ ವಸತಿ ವ್ಯವಸ್ಥೆ ಇದೆ. ರಾತ್ರಿ ಭಕ್ತಾದಿಗಳಿಗೆ ಅನ್ನಪ್ರಸಾದವಿರುತ್ತದೆ. ಬಳೆ ಪದ್ಮಾವತಿ ಅಮ್ಮನ ದರ್ಶನಕ್ಕೆ ಸಾಕಷ್ಟು ಜನ ಬರುತ್ತಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ರಾಮಬಾಣ ಎಂಬಂತೆ ಹುತ್ತದ ಮಣ್ಣಿನಿಂದಲೇ ಪರಿಹಾರ ದೊರೆತ ಉದಾಹರಣೆ ಸಾಕಷ್ಟು ಜನರ ಅನುಭವದ ನುಡಿಗಳು. ಓಂ ನಮೋ ಭಗವತಿ ಪದ್ಮಾವತಿ. ಸರ್ವಜನ ಮೋಹಿನಿ, ಸರ್ವಕಾರ್ಯಪರದಾಯಿನಿ, ಮಮ ವಿಕಟ ಸಂಕಟಹಾರಿಣಿ, ಮಮ ಮನೋರಥ ಪೂರಿಣಿ, ಮಮ ಶೋಕ ವಿನಾಶಿನಿ. ಓಂ ನಮೋ ಭಗವತಿಯೇ ನಮಃ. ಓಂ ಪದ್ಮಾವತಿಯೇ ನಮಃ. ವಂದನೆಗಳೊಂದಿಗೆ ನಿಮ್ಮ ಸ್ನೇಹಿತೆ. ಧನ್ಯವಾದಗಳು.